ಪಾವಗಡ ಪಟ್ಟಣದ ಪರಿ ಏಂಜಲ್ಸ್ ಮಾಂಟೆಸರಿ ಶಾಲೆಯಲ್ಲಿ ವಿಶ್ವ ಅಪ್ಪಂದಿರ ದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ತಂದೆಯರು ಹಾಗೆ ಪೋಷಕರು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲೆಯ ಕಾರ್ಯದರ್ಶಿ ಲಕ್ಷ್ಮೀ ಶ್ರೀನಾಥ್ ಅವರು, ಇದು ನಮ್ಮ ಶಾಲೆಯಲ್ಲಿ ಫಾದರ್ಸ್ ಡೇ ಆಚರಣೆ ಮಾಡ್ತಾ ಇರೋದು ಸಂತಸದ ವಿಷಯವಾಗಿದೆ. ಎಲ್ಲಾ ತಂದೆಯವರು ಭಾಗವಹಿಸಿರುವುದು ನಮಗೆ ಇನ್ನಷ್ಟು ಖುಷಿ ತಂದಿದೆ. ಅಪ್ಪ ಎಂದರೆ ಜಗತ್ತಿನ ದೊಡ್ಡ ಶಕ್ತಿ. ತಾಯಿ ಜನ್ಮ ನೀಡಿದ್ರೆ ತಂದೆ ಬದುಕನ್ನು ರೂಪಿಸ್ತಾರೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಫಾದರ್ಸ್ ಡೇ. ಇಂಟರ್ನ್ಯಾಷನಲ್ ಫಾದರ್ಸ್ ಡೇ 21 ಇದೆ. ಇವತ್ತು ನಮ್ಮ ಸ್ಕೂಲಲ್ಲಿ ಎಲ್ಲ ಹರಿ ಏಂಜಲ್ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅಪ್ಪ ಅಂದರೆ ಜಗತ್ತಿನ ಒಂದು ದೊಡ್ಡ ಶಕ್ತಿ. ಆ ಶಕ್ತಿನ ಮೀರ್ಸೋಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಅಂಥದ್ದು ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮಕ್ಕಳು ತುಂಬ ಹ್ಯಾಪಿ ಇದ್ದಾರೆ. ಎಲ್ಲ ಪೇರೆಂಟ್ಸು ಬಂದಿದ್ದಾರೆ, ಎಲ್ಲ ಫಾದರ್ಸು ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಒಂದು ಶಕ್ತಿನೇ ಅದು ನಿಜವಾಗ್ಲೂ. ಈಶ್ವರನ ಶಕ್ತಿ ಹೆಂಗೋ ಅಪ್ಪನ ಶಕ್ತಿ ಹಂಗೆ. ಅಪ್ಪನ ಮೀರಿಸಿರೋದು ಇನ್ನೊಂದಿಲ್ಲ. ಎಷ್ಟೋ ಕೈಗಳಿದ್ರು ಹಿಂದೆ ಅಮ್ಮನಿಂದೆ ಅಪ್ಪನ ಕೈ ಇದ್ದೇ ಇರುತ್ತೆ. ಮಕ್ಕಳನ್ನ ಹೆಗಲ ಮೇಲೆ ಎತ್ತಿ ಬೆಳೆಸ್ತಾರೆ. ಅಂಥದ್ದು ಅಪ್ಪನಿಗೆ ಜಗತ್ತಿನ ಎಲ್ಲ ಅಪ್ಪಂದ್ರಿಗೂ ಹ್ಯಾಪಿ ಫಾದರ್ಸ್ ಡೇ. ಇನ್ನು ಪೋಷಕರಾದ ರಾಘವೇಂದ್ರ ಅವರು ಮಾತನಾಡಿ, ಶಾಲೆಯಲ್ಲಿ ಫಾದರ್ಸ್ ಡೇ ಆಚರಣೆ ಮಾಡ್ತಾ ಇರೋದು ಅತ್ಯಂತ ಹರ್ಷದಾಯಕವಾಗಿದೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಕುಟುಂಬ ಮೌಲ್ಯಗಳನ್ನು ಬೆಳೆಸುತ್ತವೆ. ತಂದೆಯ ಮಾರ್ಗದರ್ಶನವೇ ಮಕ್ಕಳ ಭವಿಷ್ಯ ರೂಪಿಸುತ್ತವೆ ಹಾಗೂ ಮಕ್ಕಳು ತಮ್ಮ ತಂದೆಯವರ ಆದರ್ಶಗಳನ್ನು ಪಾಲಿಸಿಕೊಂಡು ಸಾಗಬೇಕು ಎಂದು ಕಿವಿಮಾತು ತಿಳಿಸಿದರು. ಇದಕ್ಕೂ ಮುನ್ನ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ತಂದೆಯವರಿಗೆ ಹೂಗುಚ್ಛ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತ ಮಾಡಿದರು. ಬಳಿಕ ತಂದೆಯವರ ಕಣ್ಣಿಗೆ ಬಟ್ಟೆ ಕಟ್ಟಿ ತಮ್ಮ ಮಕ್ಕಳನ್ನು ಗುರುತಿಸುವ ವಿಶೇಷ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ನಿಜಕ್ಕೂ ಗಮನ ಸೆಳೆಯಿತು. ಈ ಚಟುವಟಿಕೆ ಎಲ್ಲರ ಗಮನ ಸೆಳೆದಿದ್ದು ನಿಜಕ್ಕೂ ಪೋಷಕರು ಹಾಗೆ ಶಿಕ್ಷಕರಲ್ಲಿ ಸಂತಸ ಮೂಡಿಸಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಭವಾನಿ, ಶಿಕ್ಷಕಿಯರಾದ ಭಾಗ್ಯ, ಕನ್ನಿಕಾ, ದಿವ್ಯಾ, ಜಮುನಾ, ಸಿಬ್ಬಂದಿಗಳಾದ ಶಿವಮ್ಮ, ಸುಶೀಲಮ್ಮ ಹಾಗೆ ಶಾಲಾ ಮಕ್ಕಳ ಪೋಷಕರು, ಶಿಕ್ಷಕರು ಉಪಸ್ಥಿತರಿದ್ದರು.